ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನವೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವೆಲ್ಲ ತಿಳ್ಕೊಳ್ಳೋಣ. ನೋಡಿ, ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ ಜಾತಕದ ಮೇಲೆ ದಶಾಮುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು. ಹಾಗಾಗಿ ಗ್ರಹಸ್ಥಿತಿಗಳು ಹೇಗಿದೆ ಈ ಗೋಚಾರದಲ್ಲಿ ಎಂಬುದನ್ನು ತಿಳ್ಕೊಂಡು ಹೇಳುವಂತಹ ಒಂದು ಸಾಮಾನ್ಯವಾದಂಥ ಪ್ರಯತ್ನ. ರಾಶಿಯಲ್ಲಿ ರಾಹು, ಎರಡನೇ ರಾಶಿಯಲ್ಲಿ ಶನಿ. ಹಾಗೆ ನೋಡಿ, ಷಷ್ಠ ರಾಶಿಯಲ್ಲಿ ಪಂಚಮ ರಾಶಿಯಲ್ಲಿ ಯಾರಿಲ್ಲ, ಷಷ್ಠ ರಾಶಿಯಲ್ಲಿ ಗುರು, ಸಪ್ತಮ ರಾಶಿಯಲ್ಲಿ ಕೇತು, ಅಷ್ಟಮದಲ್ಲಿ ಯಾರಿಲ್ಲ, ನವಮ ರಾಶಿಯಲ್ಲಿ ಶುಕ್ರ. ಹಾಗೆ ದಶಮ ರಾಶಿಯಲ್ಲಿ ರವಿ, ಕುಜ, ಬುಧರು. ಏಕಾದಶ ರಾಶಿಯಲ್ಲಿ ಯಾರಿಲ್ಲ, 12ನೇ ರಾಶಿಯಲ್ಲಿ ಯಾರೂ ಇಲ್ಲ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಹಾಗೆ ಕುಂಭರಾಶಿಯವರಿಗೆ ಗೊತ್ತಿದೆ, 7.5 ಶನಿ ನಡೀತಾ ಇದೆ. ಚಿಂತೆ, ಟೆನ್ಷನ್ನು, ಒತ್ತಡ ಹೀಗೆಲ್ಲವೂ ಕೂಡ ನಿಮಗೆ ನಡೀತಾ ಇದೆ. ನೋಡಿ, 3ನೇ ತಾರೀಕು ಕಾರ್ತಿಕ ಸೋಮವಾರ, ಅಂದರೆ ಕಾರ್ತಿಕ ಮಾಸದ ಇದು ಕೊನೆ ಹಂತ. 5ನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಮತ್ತು ಚಂದ್ರ ಜಯಂತಿ ಅಂಥೇಳಿ ವಿಶೇಷವಾಗಿದೆ. 8ನೇ ತಾರೀಕು ಸಂಕಷ್ಟರ ಚತುರ್ಥಿ ಇದೆ. 10ನೇ ತಾರೀಕಿಗೆ ಕಾರ್ತಿಕ ಸೋಮವಾರ, 15ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 17ನೇ ತಾರೀಕು ಸಂಕ್ರಾಂತಿ, 20ನೇ ತಾರೀಕಿಗೆ ಅಮಾವಾಸ್ಯೆ. ಹಾಗೆ 21ರಿಂದ ಮಾರ್ಗಶಿರ ಮಾಸ ಆರಂಭವಾಗುತ್ತೆ. ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳೇ ಇದೆ ಈ ತಿಂಗಳಲ್ಲಿ. ಬಹಳ ಮುಖ್ಯವಾಗಿ ನೋಡಿ, 14ನೇ ತಾರೀಕು ಬಹಳ ಮುಹೂರ್ತ ದಿವಸ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡಿ. 7ನೇ ತಾರೀಕು ಕೂಡ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡಿ. ನಿಮಗಿರುವಂಥದ್ದೆಲ್ಲ ಅನುಕೂಲತೆಗಳೇ ಇದೆ. ಇನ್ನು ನಕ್ಷತ್ರಗಳು, ಧನಿಷ್ಠಾ ನಕ್ಷತ್ರ 3, 4ನೇ ಪಾದ, ಶತಭಿಷಾ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ನೋಡಿ, ಇಷ್ಟು ದಿವಸ ಗುರುವೊಬ್ಬನೇ ನಿಮಗೆ ಸ್ವಲ್ಪ ಪಂಚಮ ರಾಶಿಯಲ್ಲಿ ಬಲಿಷ್ಠವಾಗಿ ಕಾಯ್ತಾ ಇದ್ದಾನೆ ನಿಮಗೆ ಅಲ್ವಾ. ಆದರೆ ಈಗ ಗುರುವೂ ಸ್ವಲ್ಪ ದೂರವಾಗಿ ಬಿಡ್ತಾ ಇದ್ದಾನೆ. ಹಾಗಾಗಿ ಗುರು ಷಷ್ಠಕ್ಕೆ ಹೋದಾಗ ಶತ್ರುಗಳು ದೂರ ಆಗ್ತಾರೆ, ಬಿಟ್ಟರೆ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಕುಂಭರಾಶಿಯವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು ಒಂದೊಂದು ಹೆಜ್ಜೆ ಇಡಬೇಕು. ಯಾಕಂದರೆ ಹೆಜ್ಜೆ ಇಡುವಾಗ ಆ ಹೆಜ್ಜೆ ತಪ್ಪಾಗಬಹುದು, ಅಥವಾ ಸಮಸ್ಯೆಗಳು ಬರಬಹುದು. ನಾಳೆ ಇನ್ನೂ ಕೂಡ ದುಃಖ ಆಗಬಹುದು, ಇನ್ನೂ ಕೂಡ ಚಿಂತೆ, ಟೆನ್ಷನ್ನು ನಮ್ಮ ತಲೆಯಲ್ಲಿ ಇನ್ನೂ ಕೂಡ ಕಾಡಬಹುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಈ ತಿಂಗಳಲ್ಲಿ ಒಂದು ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತಾ ಆ ಲಕ್ಷ್ಮಿ ಹೇಗೆ ಒಂದೊಂದ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತಾಳೋ ಹಾಗೆ ನೀವು ಹಣಕಾಸು ಇರಬಹುದು, ವ್ಯವಹಾರಗಳು ಇರಬಹುದು, ಯೋಚನೆಗಳನ್ನು ಬಹಳ ಚಿಂತೆ ಮಾಡಿಕೊಂಡು ಇಡುವಂತಹ ಒಂದು ಸಮಯ ಇದು. ಯಾಕಂದರೆ ದುಃಖ ಆಳುವಂಥದ್ದು ಮನುಷ್ಯನಿಗೆ ಬರುತ್ತಂತೆ. ಆದರೆ ಆ ದುಃಖ ಪರಿಹಾರ ಮಾಡಲಿಕ್ಕೂ ಭಗವಂತನೇ ದಾರಿ ಕೊಡ್ತಾನೆ. ದುಃಖ ಇದ್ದಾಗ ನಾವು ಕೆಲವೊಂದಷ್ಟು ತೀರ್ಮಾನ ಯೋಚನೆ ಮಾಡಿಕೊಂಡು ಹೇಗೆ ಮಾಡಬೇಕಪ್ಪ, ಹೇಗೆ ಮಾಡಿದ್ರೆ ಹೇಗಾಗುತ್ತೆ, ಎಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮುಂದೆ ಹೋಗಬಹುದು, ಹೀಗೆಲ್ಲ ಯೋಚನೆ ಮಾಡಿಕೊಂಡು ಕೈ ಇಡಬೇಕು. ಇಲ್ಲ ಅಂತಾದರೆ ಸ್ವಲ್ಪ ಚಿಂತೆ, ಸ್ವಲ್ಪ ಟೆನ್ಷನ್ನು, ಸ್ವಲ್ಪ ಒತ್ತಡ ಹೀಗೆಲ್ಲ ಆಗ್ತಾ ಹೋಗ್ತದೆ ನಿಮಗೆ. ನೋಡೋಣ ಇನ್ನು ಗ್ರಹಸ್ಥಿತಿ. ರಾಶಿಯಲ್ಲಿ ರಾಹು ಇದ್ದಾನೆ. ರಾಹು ಇರೋದ್ರಿಂದ ಸಿಟ್ಟು, ಕೋಪ, ತಾಪಗಳು ಜಾಸ್ತಿ ಬರ್ತಾ ಇದೆ. ಶರೀರದಲ್ಲೂ ಕೂಡ ಬಹಳ ಹೀಟ್ ಆಗ್ತಾ ಇದೆ ಶರೀರ ಅಲ್ವಾ. ಶರೀರ ಹೇಳುವಂಥದ್ದು ಹೀಟ್ ಆಗ್ತಾ ಇದೆ. ಯಾಕೋ ಕೆಲಸ ಆಗ್ತಾ ಇಲ್ಲ, ಸಿಟ್ಟು ಬರ್ತಾ ಇದೆ. ಆದರೆ ಕೆಲಸ ಆಗ್ತಾ ಇಲ್ಲ, ಸಿಟ್ಟು ಬಂದು ಕೆಲಸ ಆಗುವುದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಂದು ಭಗವಂತನ ಮೊರೆ ಹೋಗಬೇಕು ಮತ್ತು ನಿರಂತರವಾದ ಕೆಲಸದ ಬಗ್ಗೆ ಪ್ರಯತ್ನ ಮಾಡಬೇಕು. ಇದು ಎರಡೇ ಇದಕ್ಕೆ ದಾರಿ. ಅದನ್ನು ಬಿಟ್ಟರೆ 3ನೇ ದಾರಿ ಯಾವುದೂ ಇಲ್ಲ. ಹಾಗಾಗಿ ಕೆಲಸ ಆಗ್ತಾ ಇಲ್ಲ, ಸಿಟ್ಟು ಬರ್ತಾ ಇದ್ದರೆ ಸಿಟ್ಟಿಂದ ಏನೂ ಆಗುವುದಿಲ್ಲ, ಅನಾರೋಗ್ಯ ಆಗುತ್ತೆ. ಹಾಗಾಗಿ ರಾಹು ರಾಶಿಯಲ್ಲಿದ್ದಾನೆ. ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನಿಸ್ಕೊಳ್ಬೇಕು. ಸ್ವಲ್ಪ ಮೂಳೆ ನೋವು, ಹೊಟ್ಟೆ ನೋವು, ಸೊಂಟ ನೋವು, ಏನೋ ಎಲ್ಲ ನೋವುಗಳು ಸ್ವಲ್ಪ ಕಾಡ್ತಾ ಇರ್ತದೆ. ಹಾಗಾಗಿ ನೋವಿನ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಚಿಕಿತ್ಸೆಗಳು ಬೇಕಾದರೂ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ದಿಢೀರ್ನ ಏನೋ ಒಂದು ಆಪರೇಷನ್ನೇ ಮಾಡೋದಲ್ಲ, ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಯಾವುದು ಮಾಡಿದ್ರೆ ಅನುಕೂಲ ಆಗುತ್ತೆ, ಯಾವ ಚಿಕಿತ್ಸೆಗಳನ್ನು ಮಾಡಿಕೊಳ್ಬೇಕು, ಯಾವುದು ಅಭಿವೃದ್ಧಿ ಆಗುತ್ತೆ, ಹೀಗೆಲ್ಲ ನಾವು ಗಮನಿಸ್ಕೊಂಡು ಆ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಹಾಗೆ ಎರಡನೇದಾಗಿ ಧನಸ್ಥಾನದಲ್ಲಿ ಶನಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಕೋರ್ಟು ಕಚೇರಿಯಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಅಥವಾ ಯಾವುದೋ ಒಂದು ರೀತಿಯಾದಂತಹ ಸಮಸ್ಯೆಗಳು, ವಾಹನದ ಕಿರಿಕಿರಿಗಳು, ಇದೆಲ್ಲ ನಿಮಗೆ ತಲೆಗೆ ಬಂದು ಕೂತ್ಕೊಳ್ತಾ ಇದೆ. ನೀವು ಬೇಡ ಅಂತಂದರೂ ತಲೆ ಮೇಲೆ ಬಂದು ಅದೆಲ್ಲ ಕೂತ್ಕೊಳ್ತಾ ಇದೆ. ಎಲ್ಲ ಅನುಕೂಲ ಒಳ್ಳೆಯದು ಅನಿಸುತ್ತೆ, ಆದರೆ ಯಾವುದೋ ಒಂದು ರೀತಿಯಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ಚಿಂತೆ ಮಾಡಿಕೊಳ್ಳುವಂಥದ್ದು, ಮತ್ತು ಆ ಅವಕಾಶಗಳಿಗೆ, ಒಳ್ಳೆಯ ಅವಕಾಶಗಳಿಗೆ ಕಾಯ್ತಾ ಇದ್ದರೆ ಅವಕಾಶಗಳು ನಿಮಗೆ ಸಿಗ್ತಾ ಇಲ್ಲ ನೋಡಿ ಅಲ್ವಾ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾನೂನಿನ ವಿಷಯಗಳು, ಕೆಲವೊಂದು ವಿಷಯಗಳು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡುವಂಥದ್ದು ಒಳ್ಳೆಯದು. ನಾನೇ ಇದ್ದೇನೆ, ನಾನೇ ಮಾಡ್ತೇನೆ, ನನಗೆ ಯಾಕೆ ಹೀಗೆ ಅಂತಂದರೆ ಆ ವಿಧಿ ಹೇಳುವಂಥದ್ದು ಯಾರಿಗೂ ಕೂಡ ಬಿಡುವುದಿಲ್ಲ. ಹಾಗಾಗಿ ನಾವು 7.5 ಶನಿ ಬಂದಾಗ ತಾಳ್ಮೆಯಿಂದನೇ ಇರಬೇಕು. ಮತ್ತು ದುಃಖಗಳು ಬಂದರೆ
ಒಂದೊಂದು ದಿವಸಕ್ಕೆ ಇದೆಲ್ಲ ಪರಿಹಾರ ಆಗ್ತದೆ ಹೇಳುವಂತಹ ತಾಳ್ಮೆಯಿಂದ ಇರುವಂತಹ ಪ್ರಯತ್ನವನ್ನು ಮಾಡಿ ಶಾರೀರಿಕವಾಗೂ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ವಾಕ್ ಕುಟುಂಬಂ ಧನಂ 3 ಸ್ಥಾನಕ್ಕೂ ಜಾಗ್ರತೆ ವಹಿಸ್ಕೊಳ್ಳಿ. ಮಾತಿನ ಸ್ಥಾನ ಏನಾದರೂ ಹೇಳಿಬಿಡುವಂಥದ್ದು, ಗಲಾಟೆ ಮಾಡಿಕೊಡುವಂಥದ್ದು, ಸ್ವಲ್ಪ ಮೌನದಿಂದ ಇರುವಂಥದ್ದೇ ಈ ತಿಂಗಳಲ್ಲಿ ಬಹಳ ಒಳ್ಳೆಯದು. ಅದರ ಜೊತೆಯಲ್ಲಿ ಕುಟುಂಬ ಸ್ಥಾನ, ಯಾರೋ ಸಣ್ಣ ಸಣ್ಣ ವಿಷಯಕ್ಕೆ ಯಾವುದೋ ಒಂದು ಗುಂಟೆಯೋ 5 ಅಡಿಯೋ 10 ಅಡಿಯೋ ನಿಮ್ಮ ಜಾಗಕ್ಕೆ ಹೋಗಿ ಅಕ್ಕಪಕ್ಕದವ್ರು ಕೇಸ್ ಹಾಕಿದ್ದಾರೆ, ಅಥವಾ ಬಿಲ್ಡಿಂಗ್ ಕಟ್ತಾ ಇದ್ದೀರಿ, ಅವರು ನಮ್ಮ ಮನೆಗೆಲ್ಲ ಧೂಳು ಬರ್ತಾ ಇದೆ, ನಮ್ಮ ಮನೆಗಳ ಸಮಸ್ಯೆ ಬರ್ತಾ ಇದೆ ಅಂಥೇಳಿ ಕಿರಿಕಿರಿ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಹಾಗಾಗಿ ನೀವೇನಂತಂದರೆ ತಾಳ್ಮೆಯಿಂದ ಏನೋ ಒಂದು ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ ಹೇಗೋ ಬುಧಾದಿತ್ಯ ಯೋಗ ಆಗಿದೆ, ಹೇಗೋ ನಡ್ಕೊಂಡು ಹೋಗ್ತಾ ಇದೆ, ಏನೋ ಅಷ್ಟು ಬರಿ ಮಾಡಬೇಡಿ. ಆದರೂ ಕೂಡ ಆಲಸ್ಯತನ ಆಳುವಂಥ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆಲಸ್ಯತನ ಏನಿದೆಯೋ ಅದಕ್ಕೆಲ್ಲ ಪರಿಹಾರಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಹಿಂದಿನ ದಿವಸ ಬೇಗನೆ ಮಲ್ಕೊಳ್ಳಿ. ನೀವು ಏನಾಗುತ್ತೆ, ಬೇಗ ಮಲಗು ಬೇಗ ಏಳು, ಇದೆರಡೂ ಕೂಡ ಹೋಗಿಬಿಟ್ಟಿದೆ. ಇವಾಗ 12 ಗಂಟೆ 1 ಗಂಟೆಗೆ ನಿದ್ರೆ ಮಾಡುವಂಥದ್ದು ಹಾಗಲ್ಲ. ಒಂದು 9 ಗಂಟೆಗೆ 8ವರೆಗೆ ಊಟ ತಿಂಡಿ ಮಾಡಿ 9 ಗಂಟೆಗೆ ಮಲ್ಕೊಂಡ್ಬಿಡ್ಬೇಕು. ಬೆಳಗ್ಗೆ 4-4:45 ಗಂಟೆಗೆ ಎದ್ದು ಬಿಡಬೇಕು. ಆವಾಗ ಶರೀರವೂ ಕೂಡ ಬಹಳ ಹಗುರವಾಗಿರುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ, ಸಮಯ ಸಿಗುತ್ತೆ. ಯಾಕಂದರೆ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು. ಮನುಷ್ಯನಿಗೆ ದೊಡ್ಡ ಶತ್ರು ಯಾವುದು? ಆಲಸ್ಯತನ. ಮತ್ತು ನಾಳೆ ಮಾಡ್ತಾನೆ ಹೇಳುವಂಥದ್ದು, ಮತ್ತು ನನ್ನ ಕೈಯಲ್ಲಿ ಆಗಲ್ಲ ಹೇಳುವಂಥದ್ದು, ಇದೆಲ್ಲ ಬಹಳ ಮುಖ್ಯವಾದಂಥ ಶತ್ರುಗಳು. ಹಾಗಾಗಿ ಶತ್ರುಗಳೆಲ್ಲ ಹೋಗಬೇಕು ಅಂತಂದ್ರೇನು? ಬೆಳಗ್ಗೆ ಎದ್ದು ಭಗವನ್ ನಾಮಸ್ಮರಣೆ ಮಾಡಿ ದೇವರು ಪೂಜೆ ಮಾಡಿ ಒಳ್ಳೆ ಕೆಲಸ ಇವತ್ತು ಆಗತ್ತೆ ಅಂತೇಳಿ ಹೋಗಬೇಕು. ಆ ಗ್ರಹಗಳ ಗತಿಯೂ ಕೂಡ ಆವಾಗ ಹಂತಂತವಾಗಿ ಪ್ರಭಾವಗಳು ಕಡಿಮೆ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಪ್ರತಿನಿತ್ಯವೂ ದೇವತಾ ಆರಾಧನೆ ನಮಸ್ಕಾರಗಳನ್ನು ಹೇಳಿದ್ದಾರೆ, ಪ್ರತಿನಿತ್ಯವೂ ಕೂಡ ಮಾಡಬೇಕು ಎಂಬಂತಹ ವಿಷಯಗಳನ್ನು ಹೇಳಿದ್ದಾರೆ. ಉದ್ದೇಶ ಏನು? ಆ ಸಕಲ ಗ್ರಹಗಳನ್ನು ಕೂಡ ಭಗವಂತ ಬದಲಾವಣೆ ಮಾಡುವಂಥ ಶಕ್ತಿ ಭಗವಂತನಲ್ಲಿದೆ. ಆ ದುಃಖಗಳನ್ನು ಕೂಡ ದೂರ ಮಾಡ್ತಾನೆ. ಇನ್ನು ಕೌಟುಂಬಿಕವಾದಂತಹ ಕಲಹಗಳು ಇದ್ದರೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ, ಸ್ವಲ್ಪ ನಿಧಾನವಾಗಿ ತೀರ್ಮಾನ ತೆಗೆದುಕೊಳ್ಳಿ. ತಕ್ಕ ಮಟ್ಟಿಗೆ ಹಣಕಾಸಿಗೇನೋ ಸ್ವಲ್ಪ ದಾರಿಗಳು ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ 6ನೇ ಸ್ಥಾನಕ್ಕೆ ಗುರು ಹೋದರೂ ಕೂಡ ಶುಕ್ರ ಒಬ್ಬರು ಬಂದು ದಶಮಕ್ಕೆ ಕೂತಿದ್ದಾನೆ. ಹಾಗೆ ಶುಕ್ರ ಏನಾದರೂ ಒಂದು ಹಣಕಾಸು ತಕ್ಕ ಮಟ್ಟಿಗೆ ಬರುವಾಗ ಮಾಡ್ತಾನೆ. ನಾಳೆಗೆ ಬ್ಯಾಂಕ್ EMI ಕಟ್ಟಬೇಕು, ಎಲ್ಲೋ ಒಂದು ಕಡೆಗೆ ಅನುಕೂಲ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಬ್ಯಾಂಕಿಂದ ಸವಲತ್ತು ಸಿಗುವಂಥದ್ದು, ಎಲ್ಲೋ ನನ್ನ ಕೈಯಲ್ಲಿ ಆಗಲ್ಲ ಸಿಗಲ್ಲ ಅಂತಂದರೆ ಯಾವುದೋ ಒಂದು ರೀತಿಯಲ್ಲಿ ಗೆಟನ್ ಆಗುವಂಥ ಸಾಧ್ಯತೆಗಳು. ಹೀಗೆ ಶುಕ್ರನ ಎಲ್ಲೋ ಒಂದು ಕಡೆಗೆ ನಿಮ್ಮ ಹಣಕಾಸಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ದುಃಖ ಕೊಡುವುದಿಲ್ಲ. ಮನುಷ್ಯನಿಗೆ ಎಲ್ಲ ಕಡೆಗೂ ದುಃಖ ಬಂದರೆ ಕಷ್ಟ, ಆದರೆ ಅಟ್ಲೀಸ್ಟ್ ಹಣಕಾಸಾದರೂ ಒಂದು ರೊಟೇಷನ್ ಹೊಡಿತಾ ಇದ್ದರೆ ಅನುಕೂಲ ಆಗುತ್ತೆ. ಆಗ ಶುಕ್ರ ನಿಮ್ಮನ್ನು ಅಭಿವೃದ್ಧಿಪಡಿಸುವಾಗ ಮಾಡ್ತಾನೆ. ವಾಹನದಿಂದನೂ ಸ್ವಲ್ಪ ಮಟ್ಟಿಗೆ ಸೌಖ್ಯಗಳನ್ನು ಕೊಡ್ತಾನೆ. ಯಾವುದೋ ಸೆಕೆಂಡ್ ಹ್ಯಾಂಡ್ ವಾಹನ ಸೇಲ್ ಆಗಬೇಕು, ಅಥವಾ ಒಂದು ಜಾಗ ಸೇಲ್ ಆಗಬೇಕು, ಯಾವುದೋ ಒಂದು ಕಡೆ ಇದೆ, ಆ ಜಾಗ ಸೇಲ್ ಆಗಲಿಲ್ಲ, ಅನುಕೂಲ ಆಗಲಿಲ್ಲ ಅಂತಂದರೆ ಅದು ಕೂಡ ಎಲ್ಲೋ ಒಂದು ಕಡೆ ಸೇಲ್ ಆಗುವಂಥದ್ದು. ಹೀಗೆ ಆ ಭಗವಂತನ ಎಲ್ಲೋ ಒಂದು ಕಡೆ ದಾರಿ ಕೊಟ್ಟು ಎಲ್ಲೋ ಒಂದು ಕಡೆ ಅನುಕೂಲತೆಗಳನ್ನು ಕೂಡ ಭಗವಂತ ನೀಡ್ತಾನೆ. ನಮ್ಮ ದುಃಖ ಚಿಂತೆ ಬರುತ್ತೆ, ಆ ದುಃಖ ಚಿಂತೆಗಳನ್ನು ಕೂಡ ಭಗವಂತ ಬಿಡಿಸಿ ಮುಂದೆ ಬರುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ತಂದೆ ತಾಯಿಯವರ ಬಹಳ ಮುಖ್ಯವಾದಂಥ ಆಶೀರ್ವಾದ ಈ ತಿಂಗಳಲ್ಲಿ. ನೋಡಿ, ನಿಮಗೆ ಯೋಚನೆಯೇ ಇರುವುದಿಲ್ಲ, ಇಷ್ಟೊಂದು ಆಗತ್ತೆ, ನನ್ನ ಕಷ್ಟ ಕಾಲದಲ್ಲಿ ಬಂದು ಸಹಾಯ ಮಾಡ್ತಾರೆ ಅಂಥೇಳಿ. ಹಾಗಾಗಿ ತಂದೆ ತಾಯಿಯವರಿಂದ, ಹಿರಿಯವರಿಂದ, ನಿಮ್ಮವರಿಂದ ನಿಮಗೆ ಸಹಾಯ ಆಗುತ್ತೆ. ಒಂದು ಸ್ನೇಹಿತರಿರಬಹುದು ಅಥವಾ ಸಂಬಂಧಿಕರಿರಬಹುದು, ಯಾವುದೋ ಒಂದು ವ್ಯಕ್ತಿಗಳಿಂದ ಅನುಕೂಲತೆಗಳಾಗುತ್ತೆ. ಹಾಗಾಗಿ ಪರೋಪಕಾರವನ್ನು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಹೇಳುವಂಥದ್ದು. ನಾವು ಇನ್ನೊಬ್ಬರಿಂದ ಅಪೇಕ್ಷೆ ಪಟ್ಟು ಮಾಡಬಾರದು. ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಹೋಗಬೇಕು. ನಮ್ಮ ಕೈಯಲ್ಲಿ ಶಕ್ತಿ ಇದೆಯೋ, ಯಾರೊಬ್ಬನ ಭಿಕ್ಷೆ ಬೇಡ್ತಾ ಬಂದರೆ ನಮ್ಮ ಕೈಯಲ್ಲಿ ಒಂದು 5 ರೂಪಾಯಿ ಕೊಡಲಿಕ್ಕೆ ಶಕ್ತಿ ಇದೆಯೋ, 1 ರೂಪಾಯಿ ಕೊಡಲಿಕ್ಕೆ ಶಕ್ತಿ ಇದ್ದರೆ ಅದನ್ನು ಕೊಡುವಂಥದ್ದು ಒಳ್ಳೆಯದು. ಯಾಕಂದರೆ ಭಗವಂತ ಇವತ್ತು ನಮಗೆ ಇಷ್ಟು ಇಟ್ಟಿದ್ದಾನೆ ಹೇಳುವಂತಹ ಸಮಾಧಾನ, ನೆಮ್ಮದಿಯನ್ನು ನಾವು ಇಟ್ಕೊಳ್ಬೇಕು. ಯಾಕಂದರೆ ಮೇಲಕ್ಕೆ ನೋಡ್ತಾ ಹೋದರೆ ಬಹಳ ಶ್ರೀಮಂತರನ್ನು ನೋಡಬಹುದು, ಕೆಳಗಡೆ ನೋಡಿದ್ರೆ ಬಹಳ ಕಷ್ಟದಲ್ಲಿದ್ದವರನ್ನು ನೋಡಬಹುದು. ಆದರೆ ಇವತ್ತಿನ ದಿವಸ ನಮಗೆ ಭಗವಂತ ಇಷ್ಟನ್ನು ಕೊಟ್ಟಿದ್ದಾನೆ. ಕಣ್ಣು ಕೈಕಾಲು ಸರಿಯಾದಂಥದ್ದು ಕೊಟ್ಟಿದ್ದಾನೆ, ಚೆನ್ನಾಗಿರುವಂಥ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಮನಸ್ಥಿತಿ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಭಗವಂತನಿಗೆ ಕೃತಜ್ಞತೆ ಹೇಳ್ತಾ ಮುಂದೆ ಹೋಗ್ತಾ ಬರಬೇಕು. ಹಾಗೆ ಈ ತಿಂಗಳಲ್ಲಿ ಶತ್ರುಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ನೋಡಿ, ಹಿತಶತ್ರುಗಳು ಅಂತ ಯಾರ್ಯಾರು ಹೇಳ್ತೇವೆಯೋ ಅಂಥ ಹಿತಶತ್ರುಗಳು ನಿಮ್ಮ ಜೊತೆಗೇ ಇದ್ದು ನಿಮಗೆ ಕಿರಿಕಿರಿ ಮಾಡಿ ನಿಮಗೆ ಸಮಸ್ಯೆ ಮಾಡುವಂಥವರು ನೋಡಿ, ಅವರು ದೂರ ಹೋಗುವಂಥ ಸಾಧ್ಯತೆಗಳಿದೆ. ಇದೊಂದು ಬಹಳ ಒಳ್ಳೆ ರೀತಿಯಾದಂಥ ಫಲ. ಅನಂತರ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ತಿಂಗಳಲ್ಲಿ ಆಗದೇ ಇರಬಹುದು, ಆದರೆ ಸ್ವಲ್ಪ ಒಳ್ಳೆಯ ಕೆಲಸ ಕಾರ್ಯಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಚಿಂತೆ ಮಾಡಿಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗೋದಿಲ್ಲ. ಒಳ್ಳೆಯ ಕೆಲಸ ಕಾರ್ಯಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು, ನಿಲ್ಲಿಸ್ಕೊಳ್ಬಾರ್ದು. ಎಷ್ಟೋ ಸಲ ನಾವು ಚಿಂತೆ ಮಾಡ್ತಾ ಇರ್ತೇವೆ, ಒಳ್ಳೆಯ ಕೆಲಸ ಕಾರ್ಯ ನಮ್ಮ ಜೀವನದಲ್ಲಿ ಆಗೋದಿಲ್ಲ ಅಂತ ಬಿಟ್ಬಿಡ್ತೇವೆ. ಆದರೆ ಒಳ್ಳೆಯ ಕೆಲಸ ಕಾರ್ಯಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಯಾಕಂದರೆ ಜಾತಕ ಪಕ್ಷಿ ಹೇಳುವಂಥದ್ದು ಇವಾಗ ಮಳೆ ಬರುತ್ತೆ, ಇವಾಗ ಮಳೆ ಬರುತ್ತೆ ಕಾಯ್ತಾ ಇರುತ್ತಂತೆ. ಹಾಗೆ ಜೀವನದಲ್ಲಿ ಒಳ್ಳೆಯ ಸಮಯ ಬರುತ್ತೆ, ನಾವು ಮಾಡಬೇಕು, ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕಾಯಬೇಕು ಎಷ್ಟೋ ಸಲ. ಹಾಗಾಗಿ ಕಾಯುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗೆ ಉದ್ಯೋಗ ಕಳ್ಕೊಂಡವರಿಗೆ ಸ್ವಲ್ಪ ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ನೋಡಿ, ಶುಕ್ರನು ಅದೇ ಹೇಳಿದ್ನಲ್ಲ, ಹಣಕಾಸಿಗೆಲ್ಲ ಒಂದು ಕಡೆಗೆ ಅನುಕೂಲತೆಗಳನ್ನು ಕೊಡ್ತಾನೆ ಅಂಥೇಳಿ. ಹಾಗಾಗಿ ಉದ್ಯೋಗ ಕಳ್ಕೊಂಡಂಥ ವ್ಯಕ್ತಿಗಳೆಲ್ಲೋ ಒಂದು ಉದ್ಯೋಗ ಸಿಗುವಂಥದ್ದು, ದಾರಿ ಸಿಗುವಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಬಹಳ
ಸುತ್ತುತ್ತಾ ಇದ್ದೀರಿ. ಮನೆ ಬದಲಾವಣೆ ಮಾಡುವಂಥದ್ದು, ಉದ್ಯೋಗ ಬದಲಾವಣೆ ಮಾಡುವಂಥದ್ದು, ಹಾಗೆ ಯಾರೋ ಒಬ್ಬರು ವಿಶ್ವಾಸ ಇಟ್ಕೊಳ್ತೀರಿ, ನಾಳೆ ಬೇಜಾರು ಮಾಡ್ಕೊಳ್ಳುವಂಥದ್ದು, ಗಲಾಟೆ ಮಾಡ್ಕೊಳ್ಳುವಂಥದ್ದು, ಜಗಳ ಮಾಡ್ಕೊಳ್ಳುವಂಥದ್ದು ಆಗ್ತಾ ಇದೆ. ಹಾಗಾಗಿ ಬಹಳಷ್ಟು ಬದಲಾವಣೆಗಳೆಲ್ಲ ನಿಮ್ಮ ರಾಶಿಯವರಿಗೆ ಕೊಡ್ತಾ ಇದ್ದಾನೆ. ಆದರೂ ಮನಸ್ಸನ್ನು ಸೀಮಿತವಾಗಿ ಇಟ್ಕೊಂಡು ಹೋರಾಟದ ಜೀವನವನ್ನು ಸದಾಕಾಲ ಪ್ರಯತ್ನ ಮಾಡ್ತಾ ದೊಡ್ಡ ದೊಡ್ಡ ಚಿಂತನೆ ಮಾಡ್ತಾ ಇರಿ. ಯಾಕಂದರೆ ಚಿಂತನೆಗಳು ಯಾವತ್ತೂ ಸಣ್ಣದಾಗಬಾರ್ದು. ಇವತ್ತು ಹೀಗಿದೆ, ಇವತ್ತು ಕತ್ತಲೆ ಇದೆ, ರಾತ್ರಿ ಆಗಿದೆ, ನಾಳೆಗೆ ಬೆಳಗಾಗೇ ಆಗುತ್ತೆ. ಅದು ವಿಧಿಯ ನಿಯಮ, ಪರಿವರ್ತನೆ ಹೇಳುವಂಥ ಜಗತ್ತಿನ ನಿಯಮ. ಆ ಪರಿವರ್ತನೆ ಜಗತ್ತಿನಲ್ಲಿ ಯಾವಾಗೂ ಎಲ್ಲ ಕಡೆಗೂ ಆಗ್ತಾನೇ ಇರುತ್ತೆ. ಪರಿವರ್ತನೆ ಇಲ್ಲ ಜಗತ್ತಿನಲ್ಲಿ ಏನೂ ಇಲ್ಲ. ಹಾಗಾಗಿ ಆ ಪರಿವರ್ತನೆ ಹೇಳುವಂಥದ್ದು ಖಂಡಿತವಾಗೂ ಆಗುತ್ತೆ. ಹಾಗಾಗಿ ಆ ಪರಿವರ್ತನೆ ಆಗುವುದನ್ನು ನಂಬಿಕೆಯಿಂದ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಋಣದೋಷಗಳು, ಋಣ ಸಂಬಂಧವಾದದ್ದು ಸ್ವಲ್ಪ ಈ ತಿಂಗಳಲ್ಲಿ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕುಜ ಏನು ಮಾಡ್ತಾನೆ, ಋಣದಿಂದ ಮುಕ್ತಿ ಆಗುವ ಪ್ರಯತ್ನ ಮಾಡ್ತಾನೆ. ಏನೋ ಅಲ್ಲಿದ್ದಲ್ಲಿಗೆ ನೀನು 1,000 ರೂಪಾಯಿ ಕೊಡಬೇಕು, ನಾನು 1,000 ರೂಪಾಯಿ ಕೊಡಬೇಕಿತ್ತು, ಅಲ್ಲಿದ್ದಲ್ಲಿಗೆ ಮುಗೀತು. ಹೀಗೆ ಈ ಥರ ಅಂದರೆ ಅಲ್ಲಿದ್ದಲ್ಲಿಗೆ ಆಗುತ್ತೆ. ಜಾಸ್ತಿ ಆಗದೇ ಇದ್ದರೂ ಅಟ್ಲೀಸ್ಟ್ ಅಲ್ಲಿದ್ದಲ್ಲಿಗಾದರೂ ಆಗಿ ಸಮಾಧಾನಗಳು ಕೂಡ ಸಿಗುತ್ತೆ. ಹಾಗೆ ಈ ತಿಂಗಳಲ್ಲಿ ನೋಡಿ 7ನೇ ತಾರೀಕು ಮತ್ತು 14ನೇ ತಾರೀಕು ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡಿ. ಒಳ್ಳೆಯ ದಿವಸ ಆಳುವಂಥದ್ದಿದೆ. ನಕ್ಷತ್ರ ಪರಿಹಾರಗಳು ಏನು, ಒಂದು ಧನಿಷ್ಠ ನಕ್ಷತ್ರ 3, 4ನೇ ಪಾದ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮಃ ಶಿವಾಯ ಜಪವನ್ನು ಮಾಡಿ ಎಡೆಬಿಡದೇ ಇದ್ದ ಹಾಗೆ. ಇನ್ನು ಶತಭಿಷ ನಕ್ಷತ್ರದವರು ಗುರು ಚರಿತ್ರೆ ಪಾರಾಯಣೆ, ಗುರು ಆರಾಧನೆ ಮಾಡಿ, ಅದು ಬಹಳ ಒಳ್ಳೆಯದಾದಂಥದ್ದು. ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿಯನ್ನು ಪ್ರಾರ್ಥನೆ ಮಾಡಿ. ಪ್ರತಿನಿತ್ಯವೂ ಕೂಡ ತುಳಸಿಗೆ ನಮಸ್ಕಾರ ಮಾಡಿ, ಕೆಲಸಕ್ಕೆ ಹೋಗುವಾಗ ಅದನ್ನು ನಮಸ್ಕಾರ ಮಾಡಿಕೊಂಡು ಹೋಗುವಂತಹ ಪ್ರಯತ್ನಗಳನ್ನು ಮಾಡಿ. ಯಾಕಂದರೆ ಏನೇ ಪ್ರಯತ್ನ ಮಾಡಿ, ಏನೇ ಇದ್ದರೂ ಕೂಡ ಭಗವಂತನ ನಾಮಸ್ಮರಣೆ ನಮಗೆಲ್ಲೋ ಒಂದು ಕಡೆಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಈಗ 1-2 ನಿಮಿಷಕ್ಕೆ ಅವರು ತಪ್ಪು ಹೋಗ್ತಾ ಇರುವಂಥ ಅಧಿಕಾರಿಗಳು 1 ನಿಮಿಷ ಯಾವುದು ಅವ್ರಿಗೆ ಫೋನ್ ಬಂದು ಜಸ್ಟ್ ನಾವು ಹೋಗುವಾಗ 1 ನಿಮಿಷ ಆಯ್ತಪ್ಪ ನಾವು ಹೊರಟೇ ಬಿಡ್ತಿದ್ದೆ ಅಂತೇಳಿ ನಿಮಗೆ ಸಿಕ್ಕಿ ಸಹಿ ಹಾಕಿ ಹೋಗ್ತಾರೆ. ಅಂಥ ಭಾಗ್ಯವನ್ನು ಭಗವಂತ ಮಾತ್ರ ನೀಡುತ್ತಾನೆ. ಹಾಗೆ ಅಂತ ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.